ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಹೇರ್ ಆಯಿಲ್ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಹೇರ್ ಇಷ್ಟೊಂದು ಕಪ್ಪಾಗಲಿಕ್ಕೆ ಏನು ಕಾರಣ, ಇಷ್ಟೊಂದು ಚೆನ್ನಾಗಿ ಬೆಳಿಲಿಕ್ಕೆ ಏನು ಕಾರಣ ಅಂತ. ಸೊ ಇವತ್ತು ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶೇರ್ ಮಾಡ್ತಾ ಇರುವಂಥ ಆಯಿಲ್ ಏನಿದೆ ಅದರಿಂದ ನನ್ನ ಕೂದಲು ಇಷ್ಟೊಂದು ಕಪ್ಪಾಗಿದೆ ಮತ್ತು ಇಷ್ಟೊಂದು ಥಿಕ್ಕಾಗಿದೆ. ಮತ್ತೊಂದು ಆಯಿಲ್ ಕೂಡ ರೀಸನ್ ಇದೆ. ಯಾಕಂತ ಅಂದರೆ ನಾನು ಇದಕ್ಕಿಂತ ಮುಂಚೆ ಒಂದು ಹೇರ್ ಆಯಿಲ್ ವಿಡಿಯೋನ ಅಪ್ಲೋಡ್ ಮಾಡೀನಿ ಆಲ್ರೆಡಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸಲ ಆ ವಿಡಿಯೋನ ಕೂಡ ಚೆಕ್ಔಟ್ ಮಾಡಿ. ಯಾಕಂತಂದರೆ ಆ ಆಯಿಲನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹೇರ್ ಫಾಲ್ ತುಂಬಾ ರೆಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ತಲೆಯಲ್ಲಿ ಏನಾದರೂ ಇಚ್ಚಿಂಗ್ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಮತ್ತು ಮೋಸ್ಟ್ ಆಫ್ ಆಲ್ ಅಂದರೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಆ ಒಂದು ಆಯಿಲನ್ನು ಯೂಸ್ ಮಾಡೋದ್ರಿಂದ. ಇವತ್ತು ಹೇಳ್ತಾ ಇರುವಂಥ ಆಯಿಲನ್ನು ಯೂಸ್ ಮಾಡೋದ್ರಿಂದ ಕೂದಲು ಕಪ್ಪಾಗಿರುತ್ತೆ, ಅದ್ರ ಜೊತೆಗೆ ದಟ್ಟವಾಗಿ ಬೆಳೆಯುತ್ತೆ. ನಾನು ಇಲ್ಲಿ ಯಾವುದೇ ಕಲರಿಂಗ್ ಎಲ್ಲ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಥಿಕ್ಕಾಗಿದೆ ಅಂತ, ಸೊ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಈ ಥರ ಬ್ಲ್ಯಾಕ್ ಆಗಿರಲಿಕ್ಕೆ ಈ ಒಂದು ಇವತ್ತು ಹೇಳ್ತಾ ಇರುವಂಥ ಆಯಿಲ್ ಒಂದು ರೀಸನ್. ಸೊ ಈ ಒಂದು ಆಯಿಲನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ ಆಯಿಲನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವತ್ತು ನಾವು ಮಾಡ್ತಾ ಇರುವಂಥ ಹೇರ್ ಆಯಿಲಿಗೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈ ರತನ್ ಜೋತ್. ಈ ರತನ್ ಜೋತ್ ಏನಿದೆ ಇದೊಂದು ಆಯುರ್ವೇದಿಕ್ ಹರ್ಬ್ ಆಗಿರೋದ್ರಿಂದ ಇದು 100% ಪ್ಯೂರ್ ಆಗಿದೆ ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿದೆ. ಹಾಗಾಗಿ ಇದನ್ನು ನಾವು ಟ್ರಸ್ಟ್ ಮಾಡ್ಬೋದು ಮತ್ತು ನಮ್ಮ ಹೇರಿಗೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಇದ್ರ ಜೊತೆಗೆ ನಮಗೆ ಇವತ್ತು ಬೇಕಾಗಿರುವಂಥದ್ದು ಕೊಬ್ಬರಿ ಎಣ್ಣೆ. ಬನ್ನಿ ಎಣ್ಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಹೇರ್ ಆಯಿಲ್ ಮಾಡಲಿಕ್ಕೆ ನಾನು ಫಸ್ಟ್ ಇಲ್ಲಿ ಒಂದು ಪಾತ್ರೆನ ಇಟ್ಬಿಟ್ಟು ಇದರಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನಾನು ಇದರಲ್ಲಿ ರತನ್ ಜೋತನ್ನು ಹಾಕೋತಾ ಇದ್ದೀನಿ. ಸೊ ನಾನು ಇವತ್ತು ಸ್ವಲ್ಪ ಕಡಿಮೆನೇ ಎಣ್ಣೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಮಂತ್ ನಾನು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳಲ್ಲ. ಸೊ ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ರಿಂದ ಸ್ವಲ್ಪ ಇದರಲ್ಲಿ ರತನ್ ಜೋತನ್ನು ಹಾಕಿದ್ದೀನಿ. ಈ ರತನ್ ಜೋತ್ ನೋಡಿ ಹಾಕ್ತಾ ಇದ್ದಾಗೆ ಎಷ್ಟು ಚೆನ್ನಾಗಿ ಕಲರನ್ನು ಬಿಟ್ಕೊಂಡಿದೆ ಅಂತ. ಈ ರತನ್ ಜೋತ್ ಏನಿದೆ ಇದನ್ನು ತುಂಬ ಹಳೆ ಕಾಲದಿಂದಲೂ ಯೂಸ್ ಮಾಡ್ತಾ ಬಂದಿದ್ದಾರೆ. ಸೊ ಮಕ್ಕಳಿಗೆ ಚಿಕ್ಕವರಿದ್ದಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರಲ್ವ, ಆವಾಗಲೂ ಕೂಡ ಈ ರತನ್ ಜೋತ್ ಆಯಿಲನ್ನು ಹಚ್ಚಿ ಸ್ನಾನ ಮಾಡಿಸ್ತಿದ್ರಂತೆ. ಮತ್ತೊಂದು ಬೆನಿಫಿಟ್ ಏನಂತ ಅಂದರೆ ಈ ರತನ್ ಜೋತ್ ನಮ್ಮ ಕಣ್ಣಿಗೆ ಮತ್ತು ನಮ್ಮ ತಲೆಗೆ ತುಂಬಾ ತಂಪನ್ನು ಕೊಡುತ್ತೆ. ಹಾಗಾಗಿ ಈ ರತನ್ ಜೋತ್ ಆಯಿಲನ್ನು ನಾವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚಿನ ರಾತ್ರಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರೂಟಿಗೆ, ರೂಟ್ ಟು ಟಿಪ್ಗೆ ಎಲ್ಲ ಕಡೆ ಚೆನ್ನಾಗಿ ಈ ಒಂದು ಆಯಿಲನ್ನು ಹಾಕಿ ಮಸಾಜ್ ಮಾಡಿ ಸೊ ನೆಕ್ಸ್ಟ್ ಡೇ ನಾವು ಸ್ನಾನ ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಇಲ್ಲ ಅಂತ ಅಂದರೆ 1 ಅವರ್ ಮುಂಚೆ ಕೂಡ ನಾವು ಇದನ್ನು ಅಪ್ಲೈ ಮಾಡಿ ಆಮೇಲೆ ತಲೆ ಸ್ನಾನ ಕೂಡ ಮಾಡಿದರೆ ಚೆನ್ನಾಗಿರುವಂಥ ರಿಸಲ್ಟನ್ನು ಕೊಡುತ್ತೆ. ಈ ಒಂದು ಆಯಿಲ್ ನನಗಂತೂ ಅಮೇಝಿಂಗ್ ರಿಸಲ್ಟನ್ನೇ ಕೊಟ್ಟಿದೆ. ಸೊ ನಾನು ಅಂದ್ಕೊಂಡೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ಸೊ ಯಾರೆಲ್ಲ ಈ ಒಂದು ಆಯಿಲನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಈ ಒಂದು ಆಯಿಲನ್ನು ನಾನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. 1 ತಿಂಗಳ ಕಾಲ ನನಗೆ ಆರಾಮಾಗಿ ಈ ಆಯಿಲ್ ಸಾಕಾಗುತ್ತೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನನ್ನ ವಿಡಿಯೋದ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಸಿ ಯು ಸೂನ್ ಗೈಸ್, ಬಾಯ್.